ನಮಸ್ಕಾರ. ಬಟ್ಟೆ ಚೀಲ 1, ಬಟ್ಟೆ ಚೀಲ 2, ಬಟ್ಟೆ ಚೀಲ 3, 4 ಇಲ್ಲಿ ಕಾಣಿ. ಇಲ್ಲಿ ಇಷ್ಟಪ್ಪ ಇತ್ತ 5, 6, 7, 8, 9, 10 12 ಇಲ್ಲೊಂದು ಕಾಣಿ ಲಾಕಿತ್ತಲ್ಲ. ಈ ಬಟ್ಟೆ ಚೀಲ ಎಂತಕ್ ನಾನು ಹಿಟ್ಕೊಂಡ್ ಅನ್ಕೊಂಡು ರೇಡಿಯೋ ಕುಂದಾಪುರದಲ್ಲಿ ಎಲ್ಲ ಬಟ್ಟೆ ಚೀಲ ಸೇಲಿಗೆ ಹೊರಟದಲ್ಲ. ನಮ್ಮೊಟ್ಟಿಗೆ ಕಾಣಿ ಇವರು ವೆಂಕಟೇಶ್ ಪೈ ಅಂತ ನಿವೃತ್ತ ಪ್ರಾಧ್ಯಾಪಕರು. ಇವರೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಏನಂದ್ರೆ ಮುಂಬೈ ಮತ್ತು ನಮ್ಮ ಕುಂದಾಪುರದಲ್ಲಿ ಕೆಲವೊಂದು ಹೊಲುವರ್ನ ಹಾಕೊಂಡು ಇಂಥ ಬಟ್ಟೆ ಚೀಲಗಳನ್ನೆಲ್ಲ ಹೊಲಿದ್ರು. ಲಾಭ ಮಾಡುಕ ಖಂಡಿತ ಅಲ್ಲ. ನಮ್ಮ ದೇಶ, ನಮ್ಮ ಊರು, ನಮ್ಮ ಹಳ್ಳಿನ ಪ್ಲಾಸ್ಟಿಕ್ ಮುಕ್ತ ಹಳ್ಳಿ ಮಾಡ್ಕಂತಳಿ ಹೇಳಿ ಅವ್ರೇನು ಲಾಭ ನಷ್ಟ ಕಾಣದೆ ನಷ್ಟದಲ್ಲೇ ಇಂತಹ ಬಟ್ಟೆ ಚೀಲಗಳನ್ನ ಅವರು ಮಾಡ್ತಾ ಇದ್ರು. ಸರ್, ಒಂದು ಬಟ್ಟೆ ಚೀಲ ಮಾಡೋಕೆ ಎಷ್ಟಾತ್ ನಿಮ್ಗೆ ಖರ್ಚು? ಸಾಧಾರಣ 15 ರೂಪಾಯಿ. 15 ರೂಪಾಯಿ ಆಯ್ತು. ನೀವ್ ಎಷ್ಟಕ್ಕೆ ಮಾರ್ತ್ರಿ? ನಾವು 15ಕ್ಕೆ ಮಾರುದು. 15ಕ್ಕೆ ಮಾರ್ತ್ರಿ. ಲಾಭ ಗೀಭ ಎಂತ ಇಲ್ಲ. ಕೆಲವು ಸಲ 1 ರೂಪಾಯಿ 2 ರೂಪಾಯಿ ಕಡಿಮೆಗೂ ಕೊಡ್ತೀರ ಅವ್ರ. ನಿಮ್ಮ ಅಂಗಡಿ ಎಲ್ಲಿ ಬಟ್ಟೆ ಚೀಲ ಮಾರೋ ಅಂಗಡಿ? ಕುಂದಾಪುರದಂಗೆ ಎಲ್ಲಿ? ಹೊಸ ಬಸ್ ಸ್ಟ್ಯಾಂಡ್ ಹತ್ರ, ಅಂದ್ರೆ ಲಾಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ, ಮಂಜುನಾಥ್ ಐ ಹಾಸ್ಪಿಟಲ್ ಎದುರುಗಡೆ ಮಹಿಳಾ ಸಬಲೀಕರಣ ಕೇಂದ್ರ. ಸೊ ಯಾರೇ ಬಂದ್ರು ನೀವು 1 ಚೀಲ ಬೇಕಂದ್ರೂ ಕೊಡ್ತೀರಿ? ಬಲ್ಕ್ ಅಲ್ಲಿ ಇಷ್ಟಪ್ಪ ಬೇಕಂದ್ರೂ ಕೊಡ್ತೀರಿ? 5 ರೂಪಾಯಿಂದ ಚೀಲ ಪ್ರಾರಂಭ ಆಗುತ್ತೆ. 5 ರೂಪಾಯಿಂದ 15 ರೂಪಾಯಿ ಅವರೀಗ ಅಲ್ಲ, 70 ರೂಪಾಯಿ ತನಕ ಉಂಟು ಕಾಣಿ. ಈಗ ಮದುವೆ ಮನೆಗೂ ನೀವು ಆ ಬಗೆದಲ್ಲಿ ಆಡಂಬರ ಮಾಡ್ತೀರಲ್ಲ, ಬಂದರಿಗೆಲ್ಲ ಒಂದ್ ಬಟ್ಟೆ ಚೀಲ ಕೊಟ್ಟು ಕಳಿಸಿ. ಎಲ್ಲಾರು ತರಕಾರಿ ತಪ್ಪಕ್ ಹಾಕ್ತಾರೆ, ಮೀನ್ ತಪ್ಪಕ್ ಹಾಕ್ತಾರೆ, ಮತ್ತೆಂತರ ತಪ್ಪಕ್ ಹಾಕ್ತಾರೆ. ಬಟ್ಟೆ ಚೀಲನ ತಕೊಂಡು ಹಾರ್ ಒಳ್ಳೇದು. ಒಂದ್ ಪಾಕೆಟ್ ಅಲ್ಲಿ ನೀವು ಒಂದು ಮೆಸೇಜ್ ಕೊಟ್ರಿಲ್ಲ, ನಿಮ್ಮ ಚೀಲದಲ್ಲಿ, ನಿಮ್ಮ ಕಿಸಿಯಲ್ಲಿ ಒಂದು ಬಟ್ಟೆ ಚೀಲ ಹಾಕಣಿ ಕಾಣಿ. ಇವ್ರು ಹಾಕೊಂಡಿರ್ಕಾಣಿ, ತೆಗಿತಿದ್ರು ಕಾಣಿ. ಹೀಗೆ ನಿಮ್ಮ ಗಾಡಿಯಲ್ಲಿ, ನಿಮ್ಮ ಕಾರಲ್ಲಿ, ಸ್ಕೂಟರ್ ಅಲ್ಲಿ ಒಂದೊಂದು ಬಟ್ಟೆ ಚೀಲ ಹಾಕಣಿ. ಪ್ಲಾಸ್ಟಿಕ್ ತಕ್ಕಂದನ್ನ ತಪ್ಪಿಸಿ. ಇದೆಲ್ಲ ರೀಸೈಕಲ್ ಆಗುವಂತದ್ದು, ಪರಿಸರಕ್ಕೆ ಅಂತ ಹಾನಿ ಇಲ್ಲದೆ ಬೇಕಿದ್ದಲ್ಲಿ ಸಂಪರ್ಕಿಸಿ. ಇವರ ನಂಬರ್ ಈಗ ನಿಮ್ಗೆ ಬತತ್ತ ಕಾಣ್ತಾ ಇರಿ ಮತ್ತು ಕೇಳ್ತಾ ಇರಿ.